ನಮಸ್ಕಾರ ಬಂದವರೇ. ನಾನು ಸರ್ಕಾರಿ ಖರಾಬುಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈ ದಿವಸ ನಾನು ಸರ್ಕಾರಿ ಕುಂಟೆಗಳ ಬಗ್ಗೆ ತಿಳಿಸ್ಕೊಡ್ತೀನಿ. ಇದು ಒಂದು ಗ್ರಾಮ ನಕಾಶೆ ಆಗಿದೆ. ಇದು ಒಂದು ಸರ್ವೆ ನಂಬರ್ 20 ಆಗಿದೆ. ಈ ಗುರುತಿನಿಂದ ತೋರಿಸ್ತಕ್ಕಂಥದ್ದು ಸರ್ಕಾರಿ ಕುಂಟೆ ಆಗಿರುತ್ತೆ. ಇದು ಕಾಯ್ದಿರಿಸಿದ ಖರಾಬಾಗಿರುತ್ತೆ. ಮೊದಲೆಲ್ಲ ಮಳೆ ಚೆನ್ನಾಗಿ ಆಗ್ತಾ ಇತ್ತು. ಮಳೆ ನೀರನ್ನು ಸಂಗ್ರಹಿಸಲು ಗ್ರಾಮ ಠಾಣದ ಪಕ್ಕ ಆಗಿನ ರಾಜರುಗಳು ನೀರನ್ನು ಸಂಗ್ರಹಿಸಲು ಆಳವಾದ ಗುಂಡಿಗಳನ್ನು ತೋರಿಸ್ತಾ ಇದ್ರು. ಮಳೆ ಬಂದಾಗ ಇಂತಹ ಗುಂಡಿಗಳಲ್ಲಿ ನೀರನ್ನು ಸಂಗ್ರಹಿಸ್ತಾ ಇದ್ರು. ಈ ಗುಂಡಿಗಳನ್ನು ಸರ್ಕಾರಿ ಕುಂಟೆಗಳು ಅಂತ ಕರೆದರು. ಇಂತಹ ನೀರನ್ನು ದನಕರುಗಳಿಗೆ ನೀರುಣಿಸಲು, ದನಕರುಗಳ ಮೈ ತೊಳೆಯಲು, ಗಿಡಗಳಿಗೆ ನೀರನ್ನು ಉಣಿಸಲು ಹಾಗೂ ಸಾರ್ವಜನಿಕರು ಬಟ್ಟೆ ತೊಳೆಯಲು, ಪಾತ್ರೆ ತೊಳೆಯಲು ಮತ್ತು ದೈನಂದಿನ ಇತರ ಕೆಲಸಗಳಿಗೆ ಉಪಯೋಗಿಸ್ತಾ ಇದ್ರು. ಸಾಕಷ್ಟು ಬಾರಿ ಮಕ್ಕಳು ಸಹ ಇದರಲ್ಲಿ ಈಜ್ತಾ ಇದ್ರು. ಇಂತಹ ಕುಂಟೆಗಳನ್ನು ಕಾಡಿನ ಅಕ್ಕಪಕ್ಕದಲ್ಲಿ ಮತ್ತು ಕಾಡಿನಲ್ಲೂ ಸಹ ತೆಗೆಸ್ತಾ ಇದ್ರು. ಇದರಲ್ಲಿ ಸಂಗ್ರಹಿಸ್ತಕ್ಕಂಥ ನೀರನ್ನು ಕಾಡು ಪ್ರಾಣಿಗಳು ಕುಡಿತಾ ಇದ್ವು. ಇದರಿಂದ ಕಾಡು ಪ್ರಾಣಿಗಳಿಗೆ ನೀರು ಸುಲಭವಾಗಿ ಸಿಗ್ತಾ ಇತ್ತು. ಇದರಿಂದಾಗಿ ಅವುಗಳು ನಾಡಿಗೆ ಬರೋದು ತಪ್ತಾ ಇತ್ತು. ಭೂಮಾಪನ ಸಮಯದಲ್ಲಿ ಇಂತಹ ಕುಂಟೆಗಳನ್ನು ದಾಖಲು ಮಾಡಿದ್ದಾರೆ. ಈ ಕುಂಟೆಗಳಿಗೆ ವಿಸ್ತೀರ್ಣ ಕಡಿಮೆ ಇದ್ದುದರಿಂದ ಕುಂಟೆಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಸರ್ವೆ ನಂಬರ್ ನೀಡದೆ ಯಾವುದೇ ಒಂದು ಸರ್ವೆ ನಂಬರ್ ಮಧ್ಯದಲ್ಲಿ ಇರತಕ್ಕಂಥ ಕುಂಟೆಯನ್ನು ಇಷ್ಟು ಗುಂಟೆ ಖರಾಬಂದು ಬಿ ಖರಾಬ್ ಅಂದರೆ ಕಾಯ್ದಿರಿಸ ಖರಾಬಲ್ಲಿ ದಾಖಲಿಸಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮಳೆ ಕಡಿಮೆ ಆಗಿದೆ. ಇದರಿಂದ ಸರ್ಕಾರಿ ಕುಂಟೆಗಳಿಗೆ ನೀರಿನ ಹರಿವು ಕಡಿಮೆ ಆಗಿದೆ. ಅದಲ್ಲದೆ ಕೊಳವೆ ಬಾವಿ ಮೂಲಕ ನೀರನ್ನು ಸರಬರಾಜು ಮಾಡ್ತಾ ಇರತಕ್ಕಂಥದ್ರಿಂದ ಸರ್ಕಾರಿ ಕುಂಟೆಗಳ ಉಪಯೋಗ ಬಹಳ ಕಡಿಮೆ ಆಗಿದೆ. ಇದರಿಂದ ಕುಂಟೆಗಳಲ್ಲಿ ಹೂಳು ತುಂಬಿಕೊಂಡಿದೆ, ನೀರಿನ ಸಂಗ್ರಹ ಕಡಿಮೆ ಆಗಿದೆ. ಸಾಕಷ್ಟು ಕುಂಟೆಗಳು ಸಹ ಒತ್ತುವರಿಯಾಗಿದೆ. ಇವುಗಳನ್ನೆಲ್ಲ ಆದ್ಯತೆ ಮೇರೆಗೆ ಹೂಳನ್ನು ತೆಗೆದರೆ ನೀರನ್ನು ಸಂಗ್ರಹಿಸಬಹುದಾಗಿದೆ. ಇದರಿಂದ ಅಂತರ್ಜಲ ನೀರಿನ ಮಟ್ಟವನ್ನು ಹೆಚ್ಚಿಸಬಹುದಾಗಿದೆ. ನೆಲಮಾಪನಕ್ಕೆ ಸಂಬಂಧಪಟ್ಟಂಥ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಥ್ರೆಡ್ ಹಾಗೂ ಯೂಟ್ಯೂಬ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಖರಾಬ್ನೊಂದಿಗೆ ನಾನು ಬರ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.